ಪ್ರಭು ಯೇಸು ಕ್ರಿಸ್ತರ ಪಾಡುಗಳನ್ನಾದರೂ ಈ ಪವಿತ್ರ ಕಾಲದಲ್ಲಿ ನಾವು ಪುನಃ ಪುನಃ ಓದಿ ಧ್ಯಾನಿಸಬೇಕಾಗಿದೆ. ಅದನ್ನು ಪುನಃ ಪುನಃ ಓದುವಾಗ ಅದು ಪ್ರಭು ಯೇಸು ಕ್ರಿಸ್ತರ ಮನಸ್ಸನ್ನು ನಮಗೆ ಪ್ರತಿಬಿಂಬಿಸುತ್ತದೆ. ಇಫ್ ಯು ವಾಂಟ್ ಟು ನೋ ದ ಹಾರ್ಟ್ ಆಫ್ ಕ್ರೈಸ್ಟ್, ರೀಡ್ ದ ವರ್ಡ್ ಆಫ್ ಗಾಡ್. ನನ್ನ ಮಾತು ನನ್ನ ಹೃದಯದ ಪ್ರತಿಬಿಂಬವಾದರೆ ದೇವರ ಮಾತು ಅವರ ಪವಿತ್ರ ಹೃದಯದ ಪ್ರತಿಬಿಂಬವಾಗಿದೆ. ದೇವರ ಹೃದಯವನ್ನು ನಾವು ಅರಿತುಕೊಳ್ಳಬೇಕಾದರೆ ಒಂದೇ ದಾರಿ, ಅವರ ವಾಕ್ಯ ಮಾತ್ರ. ಅದನ್ನು ನಾವು ತೆಗೆದು ಓದುತ್ತಾ ಧ್ಯಾನಿಸುತ್ತಾ ಇದ್ದರೆ ಖಂಡಿತವಾಗಿಯೂ ದೇವರ ಮನಸ್ಸು ನಮಗೆ ಅರ್ಥವಾಗುತ್ತದೆ. ದೇವರ ಮನಸ್ಸನ್ನು ನಾವು ಕಂಡುಕೊಳ್ಳಬಹುದು. ಈ ಪವಿತ್ರ ದಿನಗಳಲ್ಲಿ ಮುಖ್ಯವಾಗಿ ಈ 3 ವಿಷಯಗಳು. ಅದಕ್ಕಾಗಿಯೇ ನಾನು ಹೇಳಿದೆ, ಇಂದಿನ 3 ವಾಚನಗಳು ಸಹ ನಮ್ಮನ್ನು ಆಧ್ಯಾತ್ಮಿಕವಾಗಿ ಈ ಪವಿತ್ರ ಕಾಲಕ್ಕೆ, ಈ ತಪಸ್ಸು ಕಾಲಕ್ಕೆ ನಮ್ಮನ್ನು ತಯಾರಿ ಮಾಡುತ್ತಿದೆ. ಒಂದು, ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ,
ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 8ನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಈ ಭಾನುವಾರ ಮುಗಿದ ನಂತರ ನಾವು ತಪಸ್ಸು ಕಾಲವನ್ನು ಪ್ರಾರಂಭಿಸಲಿದ್ದೇವೆ. ನಮಗೆ ಆಧ್ಯಾತ್ಮಿಕವಾಗಿ ಜೀವವನ್ನು, ಪುನಶ್ಚೇತನವನ್ನು ನೀಡುವ ಕಾಲವಾಗಿದೆ. ಇಂದು ಪ್ರಭು ಯೇಸು ಕ್ರಿಸ್ತರು ಯಾವುದರಿಂದ ನಮ್ಮ ಮನಸ್ಸನ್ನು ನಾವು ತುಂಬಿಕೊಳ್ಳುತ್ತಿದ್ದೇವೆ, ಮೊದಲನೆಯ ವಾಚನವೂ ಸಹ ನಮ್ಮ ಮಾತಿನ ಬಗ್ಗೆ, ಶುಭ ಸಂದೇಶವೂ ಸಹ ಅದನ್ನೇ ಹೇಳುತ್ತದೆ. ಯಾವುದನ್ನು ನಾವು ಕೇಳಿಸಿಕೊಳ್ಳುತ್ತೇವೆಯೋ, ನೋಡುತ್ತೇವೆಯೋ ಅದು ನಮ್ಮ ಮನವನ್ನು ತುಂಬುತ್ತದೆ. ಯಾವುದು ನಮ್ಮ ಮನದಲ್ಲಿ ತುಂಬಿದೆಯೋ ಅದು ನಮ್ಮ ನಡತೆಯಲ್ಲಿ, ಮಾತಿನಲ್ಲಿ ಹೊರಬರುತ್ತದೆ ಎಂದು ಹೇಳಿ, ಈ ತಪಸ್ಸು ಕಾಲ ನಾವು ಒಳ್ಳೆಯದನ್ನೇ ನಮ್ಮ ಹೃದಯಗಳಲ್ಲಿ ತುಂಬಿಕೊಳ್ಳುವ ಕಾಲವಾಗಲಿ. ಪ್ರಭು ಯೇಸು ಕ್ರಿಸ್ತರು ಅವರ ಪ್ರೀತಿಯ ನಿಮಿತ್ತ ನೀಡಿರುವ ಈ ಸಂಸ್ಕಾರಗಳು ಆ ಒಳ್ಳೆಯದನ್ನು, ದೇವರ ಕೃಪೆಯನ್ನು, ಆಶೀರ್ವಾದವನ್ನು ನಾವು ತುಂಬಿಸಿಕೊಳ್ಳಲು, ನಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳಲು ಈ ಒಂದು ಪುಣ್ಯಕಾಲ ನಮಗೆ ನಾಂದಿಯಾಡಲಿ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸಿರಾಕನ ಗ್ರಂಥದಿಂದ ವಾಚನ. ಕಾಲನ್ನು ಸಾಣಿಸುವಾಗ ಇಪ್ಪೆ ಉಳಿಯುವುದು ಜರಡಿಯಲ್ಲಿ, ಮನುಷ್ಯನ ಒಳೆತನ ಕಂಡುಬರುವುದು ಅವನ ಆಲೋಚನೆಯಲ್ಲಿ. ಕುಂಬಾರನ ಮಡಕೆಯ ಪರೀಕ್ಷೆ ಬೆಂಕಿಯ ಆವಿಗೆಯಿಂದ, ಮನುಷ್ಯನ ಪರೀಕ್ಷೆ ಅವನ ಸಂಭಾಷಣೆಯಿಂದ. ಮರದ ಫಲ ತೋರಿಸುವುದು ಅದನ್ನು ಬೆಳೆಸಿದ ಹದವನ್ನು, ಮಾತು ವ್ಯಕ್ತಪಡಿಸುವುದು ಮನಸ್ಸಿನ ಆಲೋಚನೆಯನ್ನು. ಒಬ್ಬನನ್ನು ಹೊಗಳಬೇಡ, ಅವನ ಸಂಭಾಷಣೆಯನ್ನು ಅಳೆಯುವ ಮೊದಲೇ, ಏಕೆಂದರೆ ಅವನ ಸ್ವಂತ ಪರೀಕ್ಷೆ ಅಡಗಿರುವುದು ಅದರಲ್ಲೇ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹೇ ಪ್ರಭು, ನಿನ್ನ ಗುಣಗಾನ ಮಂಗಳಕರ. ಹೇ ಪ್ರಭು, ನಿಮ್ಮ ಗುಣಗಾನ ಮಂಗಳಕರ. ಪರಾತ್ಪರನೇ, ನಿಮ್ಮ ನಾಮ ಭಜನೆ ಹಿತಕರ. ಪ್ರಾತಃ ಕಾಲದಲ್ಲೇ ನಿನ್ನ ಪ್ರೀತಿಯನ್ನು, ರಾತ್ರಿ ಕಾಲದಲ್ಲೇ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಚಿತ. ವೀಣಾಸ್ವರ ಮಂಡಲದಿಂದ, ಕೊಳಲ ದನಿಯಿಂದ, ಕಿನ್ನರಿಯ ನಾದಸ್ವರದಿಂದ. ಹೇ ಪ್ರಭು, ನಿನ್ನ ಗುಣಗಾನ ಮಂಗಳಕರ. ಬೆಳೆಯುವರು ಸಜ್ಜನರು ಖರ್ಜೂರದ ವೃಕ್ಷದಂತೆ, ವೃದ್ಧಿಯಾಗುವರು ಲೆಬೋನಿನ ದೇವಾದಾರಿಯಂತೆ. ಅವರಿರುವರು ಪ್ರಭುವಿನ ಆಲಯದಲ್ಲೇ ನೆಟ್ಟ ಸಸಿಗಳಂತೆ, ನಮ್ಮ ದೇವಾಂಗಳದಿ ಹುಲುಸಾಗಿ ಬೆಳೆದ ಮರಗಳಂತೆ. ಹೇ ಪ್ರಭು, ನಿನ್ನ ಗುಣಗಾನ ಮಂಗಳಕರ. ಫಲಿಸುವರು ಮುಪ್ಪಿನಲ್ಲೂ, ಶೋಭಿಸುವರು ಪಚ್ಚೆ ಪಸಿರಂತೆ. ಈ ಪರಿ ಪಡೆಯುವುದು ಸಾಕ್ಷಾ ಪ್ರಭುವಿನ ಆ ಸತ್ಯ ಸಂತತೆ. ಆತನೇ ನನಗೆ ಪೊರೆ ಬಂಡೆ, ಆತನಲ್ಲಿಲ್ಲ ವಕ್ರತೆ. ಹೇ ಪ್ರಭು, ನಿಮ್ಮ ನಾಮ ಮಂಗಳಕರ. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಅಳಿದು ಹೋಗುವಂಥದ್ದು ಅಮರತ್ವವನ್ನು, ಮರ್ತ್ಯವಾದುದು ಅಮರ್ತ್ಯವನ್ನು ಧರಿಸಿಕೊಂಡಾಗ ಪವಿತ್ರ ಗ್ರಂಥದ ಈ ವಾಕ್ಯ ನೆರವೇರುವುದು. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೈ ಸಾವೇ, ನಿನ್ನ ಜಯವೆಲ್ಲಿ? ಎಲೈ ಸಾವೇ, ನಿನ್ನ ವಿಷಕೊಂಡಿಯಲ್ಲಿ? ಪಾಪವೇ ಸಾವಿನ ವಿಷಕೊಂಡಿ, ಪಾಪಕ್ಕೆ ಶಕ್ತ್ಯಾಧಾರ ಶಾಸ್ತ್ರವಿಧಿಗಳೇ. ಆದರೆ ನಮ್ಮ ಪ್ರಭುವಾದ ಯೇಸುಕ್ರಿಸ್ತರ ಮುಖಾಂತರ ನಮಗೆ ಜಯವನ್ನು ದೊರಕಿಸಿಕೊಟ್ಟಿರುವ ದೇವರಿಗೆ ಸ್ತೋತ್ರ ಸಲ್ಲಲಿ. ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿರಿ, ನಿಶ್ಚಲರಾಗಿರಿ. ಪ್ರಭುವಿನ ಸೇವೆಯಲ್ಲಿ ನೀವು ಪಡುವ ಪ್ರಯಾಸ ಎಂದಿಗೂ ನಿಷ್ಫಲವಾಗದು. ಆದ್ದರಿಂದ
ಅವರ ಸೇವೆಯಲ್ಲಿ ನಿರಂತರ ಶ್ರದ್ಧೆಯುಳ್ಳವರಾಗಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲ್ಲೇಲೂಯ 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 ಅಲ್ಲೇಲೂಯ. ದಿವ್ಯವಾಣಿ ಮನುಷ್ಯ ಆದರು, ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು. ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಅಲ್ಲೇಲೂಯ 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 ಅಲ್ಲೇಲೂಯ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಈ ಸಾಮತಿಯನ್ನು ಹೇಳಿದರು. ಕುರುಡನು ಕುರುಡನಿಗೆ ದಾರಿ ತೋರಿಸಲು ಸಾಧ್ಯವೇ? ಇಬ್ಬರು ಹಳ್ಳದಲ್ಲಿ ಬೀಳುವುದಿಲ್ಲವೇ? ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ. ಆದರೂ ಪೂರ್ಣ ಶಿಕ್ಷಣ ಪಡೆದ ಪ್ರತಿಯೊಬ್ಬನು ಗುರುವಿನಂತೆ ಆಗುವನು. ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೋಡದೆ ಸಹೋದರನ ಕಣ್ಣಿನಲ್ಲಿರುವ ಅಣುವನ್ನು ಗಮನಿಸುವುದೇಕೆ? ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನೇ ಕಾಣಲಾರದ ನೀನು, ತಮ್ಮ ತಾಳು, ನಿನ್ನ ಕಣ್ಣಿನಲ್ಲಿರುವ ಅಣುವನ್ನು ತೆಗೆದು ಬಿಡುತ್ತೇನೆ ಎಂದು ಸಹೋದರನಿಗೆ ಹೇಗೆ ಹೇಳಬಲ್ಲೆ? ಎಲೈ ಕಪಟಿಯೇ, ಮೊದಲು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ತೆಗೆದುಹಾಕು, ಅನಂತರ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ಅಣುವನ್ನು ತೆಗೆದುಹಾಕಲು ನಿನಗೆ ಕಣ್ಣು ನಿಶ್ಚಳವಾಗಿ ಕಾಣುವುದು. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ, ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಂದು ಮರದ ಗುಣವನ್ನು ಅದರ ಹಣ್ಣಿನಿಂದ ಗುರುತಿಸಬಹುದು. ಮುಳ್ಳು ಗಿಡದಿಂದ ಅಂಜೂರ ಕೀಳುವಂತಿಲ್ಲ, ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವಂತಿಲ್ಲ. ಒಳ್ಳೆಯವನು ತನ್ನ ಹೃದಯವೆಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟದ್ದನ್ನೇ ಹೊರತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಿ ಮಾತಾಗಿ ತುಳುಕುತ್ತದೆ. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲವೆಂಬ ಪವಿತ್ರ ಕಾಲವನ್ನು ಪ್ರಾರಂಭಿಸಲಿದ್ದೇವೆ. ಬಹುಶಃ ಇಂದಿನ ವಾಚನಗಳು, ಮೂರೂ ವಾಚನಗಳು ಸಹ ನಮ್ಮನ್ನು ಆ ತಪಸ್ಸು ಕಾಲಕ್ಕೆ ತಯಾರಿ ಮಾಡುವ ವಾಚನಗಳಾಗಿದೆ. ಈ ಮೂರು ವಾಚನಗಳು ಈ ತಪಸ್ಸು ಕಾಲದಲ್ಲಿ ನಾವು ನಮ್ಮನ್ನೇ ಹೇಗೆ ತಯಾರಿಸಿಕೊಳ್ಳಬೇಕು, ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯೊಂದಿಗೆ ಯಾತನೆಯೊಂದಿಗೆ ಮರಣದೊಂದಿಗೆ ಒಂದಾಗುತ್ತಾ ಹೇಗೆ ಮೃತ್ಯುಂಜಯರಾದ ಅವರನ್ನು ನಾವು ಪುನರುತ್ಥಾನದಲ್ಲಿ ಭೇಟಿ ಮಾಡಬೇಕು ಎಂಬ ಮೂರು ಅಂಶಗಳು. ಮೊದಲನೆಯ ವಾಚನ ಮತ್ತು ಶುಭ ಸಂದೇಶ ತಪಸ್ಸು ಕಾಲದಲ್ಲಿ ನಮ್ಮ ಈ ವಿಶ್ವಾಸದ ಪಯಣ ಹೇಗಿರಬೇಕು ಎಂದರೆ, ಎರಡನೆಯ ವಾಚನವು ಆ ಸಾವನ್ನು ಜಯಿಸಿದ ಪ್ರಭು ಯೇಸು ಕ್ರಿಸ್ತರನ್ನು ನಮಗೆ ಸಂತ ಪೌಲರು ತೋರಿಸುತ್ತಿದ್ದಾರೆ. ಸಾವೇ ನಿನ್ನ ವಿಜಯವೆಲ್ಲಿ, ನಿನ್ನ ಕೊಂಡಿಯಲ್ಲಿ, ಪ್ರಭು ಯೇಸು ಕ್ರಿಸ್ತರ ಮುಂದೆ ನೀನು ಸೋತು ನಿಂತಿರುವೆ ಎಂದು
ಆ ಸಾವಿನ ಸೋಲನ್ನು ಹಾಡುತ್ತಿದ್ದಾರೆ ಸಂತ ಪೌಲರು 2ನೇ ವಾಚನದಲ್ಲಿ. ಮುಖ್ಯವಾಗಿ ಈ 3 ವಾಚನಗಳನ್ನು ನಾವು ಧ್ಯಾನಿಸುವಾಗ ಈ ತಪಸ್ಸು ಕಾಲಕ್ಕೆ 3 ಮುಖ್ಯವಾದ ಪಾಠಗಳು. ಮೊದಲನೆಯದಾಗಿ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಹೇಳುವ ಆ ಸಾಮತಿ. ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲು ಸಾಧ್ಯವೇ? ಇಬ್ಬರು ಹಳ್ಳದಲ್ಲಿ ಬೀಳುವುದಿಲ್ಲವೇ? ಬಹಳ ಚಿಕ್ಕ ಸಾಮತಿ. ಈ ಒಂದು ಸಾಮತಿಯಿಂದ, ಈ ಒಂದು ವಾಕ್ಯದಿಂದ ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳುವ ಪಾಠ, ಈ ತಪಸ್ಸು ಕಾಲವು ನಮ್ಮ ಕುರುಡುತನವನ್ನು ನಾವು ಅರಿತುಕೊಳ್ಳುವ ಕಾಲವಾಗಿದೆ. ನಮ್ಮ ನ್ಯೂನತೆಗಳನ್ನು, ನಮ್ಮ ಕೊರತೆಗಳನ್ನು, ನಮ್ಮ ಅಂಧಕಾರವನ್ನು ನಾವು ಅರಿತುಕೊಳ್ಳುವ ಕಾಲವಾಗಿದೆ. ಅ ಟೈಮ್ ಟು ಫೋಕಸ್ ಆನ್ ಆರ್ ಬ್ಲೈಂಡ್ನೆಸ್, ನಾಟ್ ಆನ್ ಸಂಬಡಿ ಎಲ್ಸಸ್. ಇತರರ ಕುರುಡುತನವನ್ನು ತೋರಿಸಲು ಅಲ್ಲ, ಇತರರ ಕೊರತೆಗಳನ್ನು ಮಾತನಾಡುವ ಸಮಯವಲ್ಲ. ನನ್ನ ಕುರುಡುತನವನ್ನು, ನನ್ನ ಅಂಧಕಾರವನ್ನು ನಾನು ಈ ಪ್ರಭು ಯೇಸು ಕ್ರಿಸ್ತರ ಪ್ರೀತಿಯಿಂದ ಹೇಗೆ ದೂರ ಸರಿದಿದ್ದೇನೆ, ಈ ಪ್ರೀತಿಗೆ ತಕ್ಕ ಜೀವನವನ್ನು ಜೀವಿಸುತ್ತಿದ್ದೇನೆ ಎಂದು ನಮ್ಮನ್ನೇ ನಾವು ಅವಲೋಕಿಸಿ ನೋಡುವ ಕಾಲವಾಗಿದೆ. ಒಂದು ರೀತಿಯ ಸಿಂಹಾವಲೋಕನ. ನನ್ನ ಜೀವನ ಹೇಗಿದೆ ಎಂದು ಅದನ್ನೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಿದ್ದಾರೆ. ನಮ್ಮ ಅಂಧಕಾರವನ್ನು ಎಲ್ಲಿ ನಾವು ನಮ್ಮ ಅಂಧಕಾರವನ್ನು ಕಂಡುಕೊಳ್ಳಲು ಸಾಧ್ಯ? ಪ್ರಭು ಯೇಸು ಕ್ರಿಸ್ತರು ಎಂಬ ನಿತ್ಯ ಜ್ಯೋತಿ ಅಡಿಯಲ್ಲಿ. ನಾನೇ ಬೆಳಕು ಎಂದು ಹೇಳಿದ್ದಾರೆ. ಆ ಬೆಳಕಿನ ಅಡಿಯಲ್ಲಿ ಮಾತ್ರ ನಮ್ಮ ಅಂಧಕಾರ, ನಮ್ಮ ಕೊರತೆ, ನ್ಯೂನತೆ ನಮಗೆ ಅರ್ಥವಾಗುತ್ತದೆ. ಅವರು ಮಾತ್ರ ನಮಗೆ ಸರಿಯಾದ ದಾರಿಯನ್ನು ತೋರಿಸಲು ಸಾಧ್ಯ. ಇದು ಪ್ರಭು ಯೇಸು ಕ್ರಿಸ್ತರ ಹಿಂದೆ ನಡೆಯುವ ಕಾಲ, ಯಾರ ಹಿಂದೆಯೂ ಅಲ್ಲ. ಪ್ರಭು ಯೇಸು ಕ್ರಿಸ್ತರ ಹಿಂದೆ ನಡೆಯುವ ಕಾಲ, ಅವರನ್ನ ಗುರುವಾಗಿ ದೇವರಾಗಿ ಸ್ವೀಕರಿಸುವ ಕಾಲ ಮೊದಲನೆಯದು. ನಮ್ಮ ಜೀವನವನ್ನು ಅವಲೋಕಿಸಿ ನೋಡುವ ಕಾಲವಾಗಿದೆ ಈ ತಪಸ್ಸು ಕಾಲ. ಎರಡನೆಯದಾಗಿ ಪ್ರಭು ಯೇಸು ಕ್ರಿಸ್ತರು ಒಳ್ಳೆಯ ಮರ ಮತ್ತು ಕೆಟ್ಟ ಮರದ ಬಗ್ಗೆ ಮಾತನಾಡುತ್ತಿದ್ದಾರೆ. ಮನುಷ್ಯನು ತನ್ನ ಹೃದಯವೆಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ, ಅಥವಾ ಕೆಟ್ಟದ್ದನ್ನು ತುಂಬಿಕೊಂಡಿದ್ದರೆ ಕೆಟ್ಟದ್ದನ್ನು ಹೊರತರುತ್ತಾನೆ. ಇಂದಿನ ಈ ಬಲಿಪೂಜೆಯ ಪ್ರಾರಂಭದಲ್ಲಿ ನಾನು ಹೇಳಿದೆ, ಯಾವುದನ್ನು ನಾವು ಕೇಳಿಸಿಕೊಳ್ಳುತ್ತೇವೆಯೋ, ಯಾವುದನ್ನು ನಾವು ನೋಡುತ್ತೇವೆಯೋ ಅದು ನಮ್ಮ ಮನ ತುಂಬುತ್ತದೆ. ಯಾವುದು ನಮ್ಮ ಮನದಲ್ಲಿದೆಯೋ ಅದು ನಮ್ಮ ಮಾತಿನಲ್ಲಿ, ನಮ್ಮ ನಡತೆಯಲ್ಲಿ ಹೊರಬರುತ್ತದೆ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಹೃದಯದಲ್ಲಿ ತುಂಬಿರುವುದೇ ಬಾಯಿ ಮಾತಾಗಿ ತುಳುಕುತ್ತದೆ. ಎರಡನೆಯ ಪಾಠ, ಈ ತಪಸ್ಸು ಕಾಲವು ನಮ್ಮನ್ನ ಬರಿದು ಮಾಡುವ ಕಾಲ ಮತ್ತು ತುಂಬಿಕೊಳ್ಳುವ ಕಾಲ, ಎರಡೂ ಸಹ. ಎ ಟೈಮ್ ಫಾರ್ ಕೆನೋಸಿಸ್, ಸೆಲ್ಫ್ ಎಂಪ್ಟಿಯಿಂಗ್, ನಮ್ಮನ್ನೇ ಬರಿದು ಮಾಡುವ ಕಾಲವಾಗಿದೆ. ಎಲ್ಲ ಕೆಟ್ಟದರಿಂದ, ಯಾವುದೆಲ್ಲ ಆ ಕೆಟ್ಟ ವಿಷಯಗಳು ನಮ್ಮ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅದನ್ನು ಬರಿದು ಮಾಡುವ ಕಾಲವಾಗಿದೆ. ಮಾತ್ರವಲ್ಲದೆ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದಗಳನ್ನು, ಒಳ್ಳೆಯದನ್ನು ನಮ್ಮ ಹೃದಯವೆಂಬ ಬೊಕ್ಕಸದಲ್ಲಿ ತುಂಬಿಕೊಳ್ಳುವ ಕಾಲವಾಗಿದೆ. ನಮ್ಮನ್ನು ಬರಿದು ಮಾಡುವ, ತುಂಬಿಕೊಳ್ಳುವ ಕಾಲ. ಮೂರನೆಯದಾಗಿ ಇಂದಿನ ಮೊದಲನೆಯ ವಾಚನ ಹೇಳುತ್ತದೆ, ಮನುಷ್ಯನ ಪರೀಕ್ಷೆ ಅವನ ಸಂಭಾಷಣೆ. ಹೇಗೆ ನಾವು ಒಬ್ಬರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಎಂದರೆ ಅವರು ಹೇಗೆ ಮಾತನಾಡುತ್ತಾರೆ. ಅವರ ಮಾತು ಅವರ ಹೃದಯದ ಪ್ರತ್ಯಕ್ಷ. ನಮ್ಮ ಮಾತು, ನಮ್ಮ ಸಂಭಾಷಣೆ ನಮ್ಮ ಹೃದಯಕ್ಕೆ ಹಿಡಿದ ಕನ್ನಡಿಯಂತೆ. ನಮ್ಮ ಹೃದಯ ಹೇಗಿದೆ ಎಂಬುದನ್ನು ನಮ್ಮ ಸಂಭಾಷಣೆ ತೋರಿಸುತ್ತದೆ ಎಂದು ಸಿರಾಕನ ಗ್ರಂಥ ಇಂದಿನ ಮೊದಲನೇ ವಾಚನದಲ್ಲಿ ಹೇಳುತ್ತದೆ. ಮಾತು ವ್ಯಕ್ತಪಡಿಸುವುದು ಮನಸ್ಸಿನ ಆಲೋಚನೆಯನ್ನ. ನನ್ನ ಮನಸ್ಸಿನಲ್ಲಿ ಏನು ಅಡಗಿದೆ, ನನ್ನ ಚಿಂತನೆ ಏನು, ಆಲೋಚನೆ ಏನು ಎಂಬುದನ್ನು ನನ್ನ ಮಾತು ವ್ಯಕ್ತಪಡಿಸುತ್ತದೆ. ನನ್ನ ಮಾತು, ಸಂಭಾಷಣೆ ಅದನ್ನು ಪ್ರತಿಬಿಂಬಿಸುತ್ತದೆ. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ಹೃದಯದಲ್ಲಿ ತುಂಬಿರುವುದು ಬಾಯಿ ಮಾತಾಗಿ ಬರುತ್ತದೆ. ಹಾಗಾದರೆ ಮೂರನೆಯ ಪಾಠ, ನಮ್ಮ ಮಾತು ನಮ್ಮ ಹೃದಯದ ಪ್ರತಿಬಿಂಬ.
ನಮ್ಮ ಹೃದಯ ಹೇಗಿದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕಾದರೆ ನನ್ನ ಮಾತು ಹೇಗಿದೆ, ಯಾರ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ, ಏನನ್ನು ಮಾತನಾಡುತ್ತಿದ್ದೇನೆ, ಏನನ್ನ ಚಿಂತಿಸುತ್ತಿದ್ದೇನೆ, ಏನನ್ನ ಹರಡುತ್ತಿದ್ದೇನೆ. ವಾಟ್ ಆಮ್ ಐ ಸ್ಪೀಕಿಂಗ್, ವಾಟ್ ಆಮ್ ಐ ಸ್ಪ್ರೆಡಿಂಗ್, ಯಾವುದನ್ನು ಹರಡುತ್ತಿದ್ದೇನೆ, ಯಾವುದನ್ನು ಮಾತನಾಡುತ್ತಿದ್ದೇನೆ, ಯಾವುದನ್ನು ಚಿಂತಿಸುತ್ತಿದ್ದೇನೆ, ಅದು ನಮ್ಮ ಹೃದಯದ ಪ್ರತಿಬಿಂಬ. ನಮ್ಮ ಮಾತು ನಮ್ಮ ಹೃದಯದ ಪ್ರತಿಬಿಂಬವಾಗಿದೆ. ಆ ಸ್ಪೀಚ್ ರಿವೀಲ್ಸ್ ಆ ಹಾರ್ಟ್. ನಮ್ಮ ಮಾತು ನಮ್ಮ ಹೃದಯವನ್ನು ಪ್ರತಿಬಿಂಬಿಸುತ್ತದೆ. ಅಂದರೆ ದೇವರ ಮಾತು ಪ್ರತಿ ಬಾರಿ ವಾಕ್ಯವನ್ನು ಓದಿ ಮುಗಿಸುವಾಗ, ವಾಚನವನ್ನು ಓದಿ ಮುಗಿಸುವಾಗ ನಾವು ಹೇಳುತ್ತೇವೆ, ದೇವರ ವಾಕ್ಯವಿದು, ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವಿದು. ನಮ್ಮ ಮಾತು ನಮ್ಮ ಹೃದಯದ ಪ್ರತಿಬಿಂಬವಾದರೆ ದೇವರ ಮಾತು ದೇವರ ಹೃದಯದ ಪ್ರತಿಬಿಂಬವಾಗಿದೆ. ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶ ಅವರ ಹೃದಯದ ಪ್ರತಿಬಿಂಬವಾಗಿದೆ. ದೇವರ ವಾಕ್ಯ ಸರ್ವೇಶ್ವರನ ಹೃದಯದ ಪ್ರತಿಬಿಂಬವಾಗಿದೆ. ದೇವರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳಬೇಕೆ ಈ ತಪಸ್ಸು ಕಾಲದಲ್ಲಿ ಈ ಪವಿತ್ರ ಗ್ರಂಥವು ನಮ್ಮ ಸಂಗಾತಿಯಾಗಬೇಕು. ಪ್ರಭು ಯೇಸು ಕ್ರಿಸ್ತರ ಪಾಡುಗಳನ್ನಾದರೂ ಈ ಪವಿತ್ರ ಕಾಲದಲ್ಲಿ ನಾವು ಪುನಃ ಪುನಃ ಓದಿ ಧ್ಯಾನಿಸಬೇಕಾಗಿದೆ. ಅದನ್ನು ಪುನಃ ಪುನಃ ಓದುವಾಗ ಅದು ಪ್ರಭು ಯೇಸು ಕ್ರಿಸ್ತರ ಮನಸ್ಸನ್ನು ನಮಗೆ ಪ್ರತಿಬಿಂಬಿಸುತ್ತದೆ. ಇಫ್ ಯು ವಾಂಟ್ ಟು ನೋ ದ ಹಾರ್ಟ್ ಆಫ್ ಕ್ರೈಸ್ಟ್, ರೀಡ್ ದ ವರ್ಡ್ ಆಫ್ ಗಾಡ್. ನನ್ನ ಮಾತು ನನ್ನ ಹೃದಯದ ಪ್ರತಿಬಿಂಬವಾದರೆ ದೇವರ ಮಾತು ಅವರ ಪವಿತ್ರ ಹೃದಯದ ಪ್ರತಿಬಿಂಬವಾಗಿದೆ. ದೇವರ ಹೃದಯವನ್ನು ನಾವು ಅರಿತುಕೊಳ್ಳಬೇಕಾದರೆ ಒಂದೇ ದಾರಿ, ಅವರ ವಾಕ್ಯ ಮಾತ್ರ. ಅದನ್ನು ನಾವು ತೆಗೆದು ಓದುತ್ತಾ ಧ್ಯಾನಿಸುತ್ತಾ ಇದ್ದರೆ ಖಂಡಿತವಾಗಿಯೂ ದೇವರ ಮನಸ್ಸು ನಮಗೆ ಅರ್ಥವಾಗುತ್ತದೆ. ದೇವರ ಮನಸ್ಸನ್ನು ನಾವು ಕಂಡುಕೊಳ್ಳಬಹುದು. ಈ ಪವಿತ್ರ ದಿನಗಳಲ್ಲಿ ಮುಖ್ಯವಾಗಿ ಈ 3 ವಿಷಯಗಳು. ಅದಕ್ಕಾಗಿಯೇ ನಾನು ಹೇಳಿದೆ, ಇಂದಿನ 3 ವಾಚನಗಳು ಸಹ ನಮ್ಮನ್ನು ಆಧ್ಯಾತ್ಮಿಕವಾಗಿ ಈ ಪವಿತ್ರ ಕಾಲಕ್ಕೆ, ಈ ತಪಸ್ಸು ಕಾಲಕ್ಕೆ ನಮ್ಮನ್ನು ತಯಾರಿ ಮಾಡುತ್ತಿದೆ. ಒಂದು, ನಮ್ಮ ಅಂಧಕಾರವನ್ನು, ನಮ್ಮ ಕುರುಡುತನವನ್ನು, ನಮ್ಮ ಕೊರತೆ ನ್ಯೂನತೆಗಳನ್ನು ನಾವು ನೋಡುವ ಕಾಲವಾಗಿದೆ. ನನ್ನ ಕಣ್ಣಿನಲ್ಲಿರುವ ದಿಂಬಿಯನ್ನು ನಾನು ನೋಡುವ ಕಾಲವಾಗಿದೆ. ಇತರರ ಬಗ್ಗೆ ಅಲ್ಲ. ಈ ತಪಸ್ಸು ಕಾಲ ಇತರರ ಬಗ್ಗೆ ಅಲ್ಲ, ಇದು ನನ್ನ ಬಗ್ಗೆ, ನನ್ನ ದೇವರ ನಡುವಿನ ಇರುವ ಸಂಬಂಧದ ಬಗ್ಗೆ, ನನ್ನ ಮತ್ತು ಪರರ ನಡುವೆ ಇರುವ ಸಂಬಂಧದ ಬಗ್ಗೆ, ಇತರರ ಕೊರತೆಯ ಬಗ್ಗೆ ಅಲ್ಲ. ಎರಡನೆಯದಾಗಿ, ಈ ಪವಿತ್ರ ಕಾಲವು, ತಪಸ್ಸು ಕಾಲವು ನಮ್ಮನ್ನು ಬರಿದು ಮಾಡುವ ಕಾಲವಾಗಿದೆ. ಅದೇ ಸಮಯದಲ್ಲಿ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುವ ಕಾಲವಾಗಿದೆ. ಯಾವುದನ್ನು ಬರಿದು ಮಾಡಬೇಕು ಖಂಡಿತವಾಗಿಯೂ ನಮಗೆ ಗೊತ್ತು. ಏಕೆಂದರೆ ಅದನ್ನು ತುಂಬಿಕೊಂಡಿರುವವರು ನಾವು. ಅದನ್ನು ತುಂಬಿಕೊಂಡಿರುವವರು ನಾವು. ನಮಗೆ ಗೊತ್ತು ಯಾವುದು ಕೆಟ್ಟದ್ದು, ಯಾವುದನ್ನು ನಾವು ತುಂಬಿಕೊಂಡಿದ್ದೇವೆ ನಮ್ಮ ಮನಸ್ಸಿನಲ್ಲಿ ಎಂದು ಅದನ್ನು ಬರಿದು ಮಾಡುವ ಕಾಲವಾಗಿ, ಯಾವುದನ್ನು ತುಂಬಿಕೊಳ್ಳಬೇಕು ಅದನ್ನು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ವಾಟ್ ಐ ಮಸ್ಟ್ ಫಿಲ್ ಮೈ ಹಾರ್ಟ್ ವಿತ್, ದ ಲಾರ್ಡ್ ಟೆಲ್ಸ್ ಅಸ್. ಪ್ರತಿದಿನವೂ ನಮಗೆ ಹೇಳಲಿದ್ದಾರೆ, ಹೇಳುತ್ತಲೇ ಇದ್ದಾರೆ ಯಾವುದರಿಂದ ನಮ್ಮ ಹೃದಯವನ್ನು ತುಂಬಿಕೊಳ್ಳಬೇಕು ಎಂದು. ಮೂರನೆಯದಾಗಿ, ಈ ತಪಸ್ಸು ಕಾಲದಲ್ಲಿ ನಮ್ಮ ಮಾತನ್ನು ಗಮನಿಸೋಣ. ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯವರ ಜೊತೆಯಲ್ಲಿ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ಧರ್ಮ ಕೇಂದ್ರದಲ್ಲಿ, ಎಲ್ಲೇ ಇರಲಿ, ನನ್ನ ಮಾತು ಹೇಗಿದೆ, ನಾನು ಯಾವುದನ್ನು ಮಾತನಾಡುತ್ತಿದ್ದೇನೆ, ಯಾವುದನ್ನು ಚಿಂತಿಸುತ್ತಿದ್ದೇನೆ, ಯಾವುದನ್ನು ಹರಡುತ್ತಿದ್ದೇನೆ, ಬಹಳ ಮುಖ್ಯ. ಏಕೆಂದರೆ ಅದು ನನ್ನ ಹೃದಯದ ಪ್ರತಿಬಿಂಬವಾಗಿದೆ. ನನ್ನ ಹೃದಯದ, ನಾನು ಯಾವುದನ್ನು ಮಾತನಾಡುತ್ತಿದ್ದೇನೆ, ಯಾವುದನ್ನು ಹರಡುತ್ತಿದ್ದೇನೆ, ಅದು ನನ್ನ ಹೃದಯದ ಪ್ರತಿಬಿಂಬ. ಪ್ರಭು ಯೇಸು ಕ್ರಿಸ್ತರ ಹೃದಯವನ್ನು ಅರಿತುಕೊಳ್ಳುವ ಕಾಲ ಈ ಪವಿತ್ರ ಕಾಲ. ಅದಕ್ಕೆ ದಾರಿ ದೇವರ ವಾಕ್ಯ. ಈ 3 ವಿಷಯಗಳನ್ನು ನಾವು ನಮ್ಮ ಮನ ತುಂಬಿಕೊಂಡಿರೆ ಖಂಡಿತವಾಗಿಯೂ ಈ ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಆ ಮೃತ್ಯುಂಜಯರನ್ನು ಹಾಡಿ ಹೊಗಳುವ ಹಾಗೆ ಖಂಡಿತವಾಗಿಯೂ ನಾವು ಸಹ ಆ ಮೃತ್ಯುಂಜಯರನ್ನು ಹೊಗಳಿ ಹಾಡಬಹುದು ನಮ್ಮ ಮನದಾಳದಿಂದ. ಇಲ್ಲದಿದ್ದರೆ
ಖಂಡಿತವಾಗಿಯೂ ಈ ತಪಸ್ಸು ಕಾಲ, ತದನಂತರ ಬರುವ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ ಕಾಲ ನಮ್ಮ ಪಾಲಿಗೆ ಬರಿದಾಗಿರುತ್ತದೆ. ಆದ್ದರಿಂದ ಈ ಕಾಲವನ್ನು ಕೊಟ್ಟು ಆ ಪ್ರಭು ಯೇಸು ಕ್ರಿಸ್ತರನ್ನ ಮತ್ತೊಮ್ಮೆ ವಂದಿಸುತ್ತಾ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಪ್ರಭುವೇ, ಈ ಕಾಲದಲ್ಲಿ ನನ್ನೊಂದಿಗೆ ಪಯಣಿಸಿ, ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಾನು ನಿಮ್ಮ ಹಿಂದೆ ಸಾಗಲು, ಯಾರಿಗೂ ದಾರಿ ತೋರಿಸಲು ಅಲ್ಲ, ನಾನು ನಿಮ್ಮ ದಾರಿಯಲ್ಲಿ ನಡೆಯಲು ನನ್ನನ್ನು ಪ್ರೇರೇಪಿಸಿ ಆಶೀರ್ವದಿಸಿ ಎಂದು ಕೇಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ವಿಶ್ವಾಸದಿಂದ ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಭಿನ್ನಗಳನ್ನು ಈಗ ಪ್ರಭು ಕ್ರಿಸ್ತರ ಮುಖಾಂತರ ತಂದೆಗೆ ಅರ್ಪಿಸೋಣ. ನಮ್ಮ ಉತ್ತರ: ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಯಾಜಕರು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರಿಗೆಲ್ಲರಿಗಾಗಿ ಪ್ರಾರ್ಥಿಸೋಣ. ಬೆಳಕು, ಮಾರ್ಗವೂ ಸತ್ಯವೂ ಆದ ಪ್ರಭು ಕ್ರಿಸ್ತರನ್ನು ಹಿಂಬಾಲಿಸುತ್ತಾ ದೈವಿ ಪ್ರಜೆಗಳನ್ನು ಸತ್ಯ, ನ್ಯಾಯ ಮತ್ತು ಸಮಾನತೆಯ ಬೆಳಕಿನಲ್ಲಿ ನಡೆಸಲು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ರೈಸ್ತ ಸಮುದಾಯಗಳಿಗಾಗಿ ಪ್ರಾರ್ಥಿಸೋಣ. ಅಧಿಕಾರ, ಅಂತಸ್ತು, ಅಹಂಕಾರ, ಹಣವೆಂಬ ಕುರುಡುತನದಲ್ಲಿ ಬದುಕುತ್ತಿರುವವರೆಲ್ಲರೂ ಇವೆಲ್ಲವೂ ತಾತ್ಕಾಲಿಕ ಎಂದು ಅರಿತು ಶಾಶ್ವತ ಬದುಕಿನ ವಿಷಯಗಳಲ್ಲಿ ಆಸಕ್ತಿ ವಹಿಸಿ ಉದಾರತೆ, ಸೇವೆ, ದಾನ ಧರ್ಮದ ಮಾರ್ಗದಲ್ಲಿ ನಡೆಯಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಧರ್ಮಗಳಿಗಾಗಿ ಪ್ರಾರ್ಥಿಸೋಣ. ಧರ್ಮದ ಬೋಧಕರು, ಗುರುಗಳು ಮಾನವೀಯ ಮೌಲ್ಯಗಳನ್ನು ಪ್ರೋತ್ಸಾಹಿಸುವವರಾಗಿ ಒಬ್ಬರನ್ನೊಬ್ಬರು ಗೌರವಿಸಿ ಶಾಂತಿ, ಸಹಬಾಳ್ವೆ ಮತ್ತು ಸೌಹಾರ್ದತೆಯ ಆತ್ಮೀಯ ಗೆಳೆಯರಾಗಿ ಬಾಳಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಪ್ರಭುದೇವರು ಅವರ ಶಾರೀರಿಕ ರೋಗವನ್ನು, ಕುರುಡುತನವನ್ನು ನೀಗಿಸಿ ಪ್ರತಿ ಕ್ಷಣವೂ ದೇವರನ್ನು ಸ್ತುತಿಸಿ ಆಧ್ಯಾತ್ಮಿಕ ಸಂಬಂಧದಲ್ಲಿ ಬೆಳೆಯುತ್ತಾ ಇತರರಿಗೆ ಸೇವೆ ಮಾಡುವ ಭಾಗ್ಯವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಮಕ್ಕಳಿಗಾಗಿ, ಯುವಕರಿಗಾಗಿ ಪ್ರಾರ್ಥಿಸೋಣ. ಅನೇಕರು ತಮ್ಮ ಪರೀಕ್ಷೆಗಳಿಗೆ ತಮ್ಮನ್ನೇ ತಯಾರಿಸುತ್ತಿದ್ದಾರೆ, ಪರೀಕ್ಷೆಗಳನ್ನು ಬರೆಯಲು ಪ್ರಾರಂಭಿಸಿದ್ದಾರೆ. ಅವರ ಪ್ರಯತ್ನವನ್ನು ದೇವರು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ನಮ್ಮ ಪೋಪ್ ಜಗದ್ಗುರುಗಳಿಗಾಗಿ ಪ್ರಾರ್ಥಿಸೋಣ. ದೇವರ ಪ್ರಸನ್ನತೆಯನ್ನ ಈ ಕಷ್ಟಕರ ಸಂದರ್ಭದಲ್ಲಿ ಅವರು ಅನುಭವಿಸುವಂತೆ, ಆ ಪ್ರಸನ್ನತೆ ಅವರಿಗೆ ಸಾಂತ್ವನವಾಗುವಂತೆ ಪ್ರಾರ್ಥಿಸೋಣ. ಅನೇಕರು ಅನೇಕ ರೋಗಗಳಿಂದ ನರಳುತ್ತಿದ್ದಾರೆ. ಅನೇಕರು ನಮ್ಮಲ್ಲಿ ನಮ್ಮ ಪ್ರಾರ್ಥನೆಗಾಗಿ ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸೋಣ. ನಾವು ಆಲಯಕ್ಕೆ ಬರುವುದು ನಮಗಾಗಿ ಪ್ರಾರ್ಥಿಸಲು ಮಾತ್ರವಲ್ಲ, ಯಾರೆಲ್ಲ ನಮ್ಮ ಪ್ರಾರ್ಥನೆಗಾಗಿ ನಮ್ಮನ್ನು ಕೇಳಿಕೊಂಡಿದ್ದಾರೆಯೋ ಅವರ ಪ್ರಾರ್ಥನೆಗಳನ್ನು ಸಹ ನಾವು ಒತ್ತು ತರಬೇಕಾಗಿದೆ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಏಕೈಕ ಪುತ್ರರು
ನಮ್ಮ ಅಂಧಕಾರವನ್ನು ತೊಲಗಿಸುವ ಜೀವಂತ ಜ್ಯೋತಿಯಾಗಿದ್ದಾರೆ. ನಮ್ಮ ಹೃದಯಗಳನ್ನು ಅವರ ವಾಕ್ಯದಿಂದ, ಅವರ ಸಂಸ್ಕಾರಗಳಿಂದ, ಎಲ್ಲಕ್ಕೂ ಮಿಗಿಲಾಗಿ ಅವರ ಶರೀರ ರಕ್ತದಿಂದ ತುಂಬಿ ಆಶೀರ್ವದಿಸುತ್ತಾರೆ. ಈ ತಪಸ್ಸು ಕಾಲದಲ್ಲಿ ಈ ಎಲ್ಲ ಸಂಸ್ಕಾರಗಳ ಮೂಲಕ, ದೇವರ ವಾಕ್ಯದ ಮೂಲಕ ನಮ್ಮ ಕೆಟ್ಟದ್ದನ್ನು ಬರಿದು ಮಾಡಿ ಒಳ್ಳೆಯದನ್ನು ತುಂಬಿಕೊಳ್ಳುವಂತೆ ಆಶೀರ್ವದಿಸಿ, ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದೆನ್ನನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಪುತ್ರರೊಡಗೂಡಿ ಹರಸೆಮ್ಮನು ತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.